ನಿಸರ್ಗಧಾಮಕ್ಕೆ ಹೊಸ ಅತಿಥಿ 36 ಮೊಟ್ಟೆಗಳಿಂದ ಹೊರಬಂದ ಮರಿಗಳು. ಕ್ಯಾಮೆರಾದಲ್ಲಿ ಸೆರೆಯಾದ ಅಪರೂಪದ ಘಟನೆ. ಇದೇ ಈ ಹೊತ್ತಿನ ವಿಶೇಷ ಸರ್ಪ ಸಂತತಿ. ವನ್ಯಜೀವಿ ಪ್ರಪಂಚದಲ್ಲೇ ಅಪರೂಪ ಎನಿಸಿರುವ ಘಟನೆಯೊಂದು ಮಂಗಳೂರಲ್ಲಿ ನಡೆದಿದೆ. ಕಾಳಿಂಗ ಸರ್ಪದ 36 ಮೊಟ್ಟೆಗಳಿಂದ ಇದೀಗ ಮರಿಗಳು ಹೊರಬರ್ತಾ ಇದ್ದು ವಿಶ್ವ ವನ್ಯಜೀವಿ ಪ್ರಪಂಚದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ. 2 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಕೃತಕ ಪರಿಸರದಲ್ಲಿ 80ಕ್ಕೂ ಹೆಚ್ಚು ಕಾಳಿಂಗ ಸರ್ಪದ ಮರಿಗಳ ಜನ್ಮಕ್ಕೆ ಕಾರಣವಾದ ಪಿಲಿಕುಳ ಜೈವಿಕ ಪಾರ್ಕ್ನಲ್ಲಿ ಮತ್ತೆ ಮರಿ ಕಿಂಗ್ ಕೋಬ್ರಾಗಳ ಕಲರವ ಕೇಳಿಬಂದಿದೆ. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿ ಈಗ ಸಂತಸ ಮನೆ ಮಾಡಿದೆ. ಇಲ್ಲಿನ ಕಾಳಿಂಗ ಸರ್ಪ ಸಂತಾನೋತ್ಪತ್ತಿ ಕೇಂದ್ರದಲ್ಲಿ ಸುಮಾರು 70 ದಿನಗಳ ಹಿಂದೆ 4 ಕಾಳಿಂಗ ಸರ್ಪ 36 ಮೊಟ್ಟೆಗಳನ್ನ ಮರಿ ಮಾಡುವ ಕಾರ್ಯ ಯಶಸ್ವಿಯಾಗಿದೆ. ದಿನಗಳ ಹಿಂದೆ 36 ಮೊಟ್ಟೆಗಳಿಂದ ಮರಿಗಳು ಹೊರಬಂದಿದ್ದು ಎಲ್ಲಾ ಮರಿಗಳು ಆರೋಗ್ಯವಾಗಿವೆ. 1.5ರಿಂದ 2 ಅಡಿಯಷ್ಟು ಉದ್ದವಾಗಿವೆ. ಕೃತಕವಾಗಿ ಬ್ರೀಡಿಂಗ್ನಲ್ಲಿ ಕಾಳಿಂಗ ಸರ್ಪದ ಮರಿಗಳು ಹೊರಬರ್ತಾ ಇರೋದು ಮಂಗಳೂರಿನ ಪಿಲಿಕುಳದಲ್ಲಿ ಮಾತ್ರ. ಧರ್ಮಸ್ಥಳದ ಕೃಷಿಕರೊಬ್ಬರ ಜಮೀನಲ್ಲಿ ಅನಾಥ ಸ್ಥಿತಿಯಲ್ಲಿ ಪತ್ತೆಯಾದ ಈ ಮೊಟ್ಟೆಗಳನ್ನು ತಂದು ಕೃತಕವಾಗಿ ಕಾವು ನೀಡಲಾಗಿದೆ. ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಒಬ್ಬರ ಸ್ವಂತ ಹಿಡುವಳ್ಳಿಯಲ್ಲಿ ಕಾಳಿಂಗ ಮೊಟ್ಟೆ ಇಟ್ಟಿದೆ ಅಂತೇಳಿ ತಿಳಿದು ಬಂದು ಅಲ್ಲಿ ಒಬ್ಬರ ಉರಗ ಪ್ರಿಯರು ಅದನ್ನು ನಮಗೆ ತಿಳಿಸಿ ತಾಯಿ ಅದನ್ನು ಬಿಟ್ಟು ಹೋಗಿತ್ತು. ಆ ಮೊಟ್ಟೆಗಳನ್ನು ಬಾಕಿ ಪಕ್ಷಿಗಳು ತಿಂತಿದ್ದನ್ನು ಸಂರಕ್ಷಿಸಿ ಇಲ್ಲಿ ತಂದು ಅದರಲ್ಲಿ ಆರ್ಟಿಫಿಷಿಯಲ್ ಅಂದರೆ ಕೃತಕ ಕಾವು ಕೊಟ್ಟು 80 ದಿವಸದ ನಂತರ ಅದು ಮೊಟ್ಟೆ ಹೊಡೆದು ಮರಿಗಳು ಬಂದಿವೆ. 37 ಮೊಟ್ಟೆಗಳಿತ್ತು. ಅದರಲ್ಲಿ 36 ಮೊಟ್ಟೆಗಳಿಂದ ಮರಿ ಬಂದದ್ದು ಭಾಳ ವಿಶೇಷ ಅಂತ ನಾವು ತಿಳ್ಕೊಳ್ತೇವೆ. ವೈಜ್ಞಾನಿಕವಾಗಿ ಇದನ್ನು ಹೇಗೆ ಸಾಕೋದು ಅಂತ ಹೇಳುವ ಬಗ್ಗೆ ನಾವು ಅದನ್ನು ಸ್ಟಡಿ ಮಾಡ್ತಾಯಿದ್ದೇವೆ. ಈಗ ಒಂದು 15 ದಿವಸದವರೆಗೆ ಅದು ಆಹಾರವನ್ನು ತಿನ್ನೋದಿಲ್ಲ. ನಂತರ ಅದಕ್ಕೆ ಬಾಯಿಗೆ ನಾವು ಆಹಾರವನ್ನು ಕೊಡಬೇಕು. ಕಳೆದ ವರ್ಷ ಹಾಗೆ 1 ವರ್ಷ ಅದನ್ನು ಬೆಳೆಸಿ ಮತ್ತು ಪಶ್ಚಿಮ ಘಟ್ಟದ ಅರಣ್ಯದಲ್ಲಿ ಅವುಗಳನ್ನು ಬಿಟ್ಟಿದ್ದೇವೆ. ಇದನ್ನು ಸಹ ಇದು ಆಹಾರವನ್ನು ಸೇವಿಸಲಿ ಪ್ರಾರಂಭ ನಂತರ ಅದನ್ನು ಅರಣ್ಯ ಪ್ರದೇಶದಲ್ಲಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. 2 ವರ್ಷಗಳ ಹಿಂದೆ ಇಂತಹ ಪ್ರಯತ್ನವೊಂದರಲ್ಲಿ ಯಶಸ್ವಿಯಾಗಿದ್ದ ಪಿಲಿಕುಳ ಉರಗ ವಿಜ್ಞಾನಿಗಳು 80ಕ್ಕೂ ಹೆಚ್ಚು ಮರಿಗಳನ್ನ ಕೃತಕ ಕಾವು ಕೊಟ್ಟು ಮೊಟ್ಟೆಯಿಂದ ಹೊರತಂದಿದ್ರು. ಇದೀಗ 2ನೇ ಪ್ರಯತ್ನವೂ ಯಶಸ್ವಿಯಾಗಿದೆ. ಕಾಳಿಂಗ ಸರ್ಪ ಇದು ನಮ್ಮ ಪಶ್ಚಿಮ ಘಟ್ಟ ಉರಗಗಳ ಫ್ಲ್ಯಾಗ್ಶಿಪ್ ಅಂತ ಹೇಳ್ಬೋದು. ಇದರ ರಕ್ಷಣೆ ಅಗತ್ಯ ಉಂಟಂತ ಹೇಳಿ ಕೇಂದ್ರ ಝೂ ಪ್ರಾಧಿಕಾರ ನಮಗೆ ಆ ಬಗ್ಗೆ ಒಂದು ವೈಜ್ಞಾನಿಕವಾಗಿ ಅದನ್ನು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂದರೆ ಝೂಗಳಲ್ಲಿ ಅದು ಬ್ರೀಡ್ ಆಗಲಿಲ್ಲ ಇಷ್ಟವರೆಗೆ ಭಾರತದಲ್ಲಿ. ಪ್ರಥಮವಾಗಿ ನಮ್ಮ ಪಿಲಿಕುಳ ನಿಸರ್ಗಧಾಮದಲ್ಲಿ ಅದಕ್ಕೆ 2011ರಲ್ಲಿ ಅದರ ಸಂತಾನಾಭಿವೃದ್ಧಿಯನ್ನು ಮಾಡಿದ್ದೇವೆ. ಯಾಕೆಂತೇಳಿದರೆ ಅರಣ್ಯದಲ್ಲಿ ಅದರ ಸ್ವಾಭಾವಿಕ ಕಾಡಿನಲ್ಲಿ ಅದು ಮೊಟ್ಟೆ ಇಟ್ಟು ಮರಿ ಇಡ್ತದೆ. ಆದರೆ ಕ್ಯಾಪ್ಟಿವ್ ಅಂದರೆ ಬಂಧನದಲ್ಲಿ ಅವುಗಳ ಸಂತಾನೋತ್ಪತ್ತಿ ಆಗಲಿಲ್ಲ. ಆದರೆ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. 2011ರಲ್ಲಿ ಸುಮಾರು 80 ಮೊಟ್ಟೆಗಳಿಂದ ಮರಿಗಳು ಬಂತು. 3 ಕಾಳಿಂಗಗಳು ಮೊಟ್ಟೆ ಇಟ್ಟಿದ್ದವು. ಸಾಮಾನ್ಯವಾಗಿ ಕಾಳಿಂಗ ಸರ್ಪ ತನ್ನ ಮೊಟ್ಟೆಗೆ ಕಾವು ನೀಡಿ ಮರಿ ಮಾಡೋದಿಲ್ಲ.
ಆದ್ರೆ ಮೊಟ್ಟೆಯಿಂದ ಮರಿ ಹೊರಬರುವ ತನಕ ಕಾಯುತ್ತೆ. ನಾಚಿಕೆ ಸ್ವಭಾವದ ಅತ್ಯಂತ ಬುದ್ಧಿವಂತ ಕಾಳಿಂಗ ಸರ್ಪ. ಉರಗ ಪ್ರಪಂಚದಲ್ಲಿ ಅತಿ ಉದ್ದನೆಯ ಬಲಿಷ್ಠ ವಿಷಕಾರಿ ಸರ್ಪ. ಸಾಕಿದ ಕಾಳಿಂಗ ಸರ್ಪಗಳು ಇಷ್ಟೊಂದು ಪ್ರಮಾಣದಲ್ಲಿ ಮೊಟ್ಟೆ ಇಡುವ ಘಟನೆ ಇದುವರೆಗೂ ವರದಿಯಾಗಿಲ್ಲ. ಮೊಟ್ಟೆ ಇಡುವುದಕ್ಕೆ ಗೂಡು ಕಟ್ಟೋ ಏಕೈಕ ಹಾವು ಅಂದ್ರೆ ಅದು ಕಾಳಿಂಗ ಸರ್ಪ. ವಿಶ್ವದಲ್ಲಿಯೇ ಅತಿ ಉದ್ದವಾಗಿರೋ ವಿಷಕಾರಿ ಸರ್ಪವೂ ಇದೆ. ಭಾರತ, ದಕ್ಷಿಣ ಆಫ್ರಿಕಾ, ಇಂಡೋನೇಷಿಯಾ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ಕಿಂಗ್ ಕೋಬ್ರಾ ಬುದ್ಧಿವಂತ ಹಾವು ಕೂಡ ಹೌದು. ಪಶ್ಚಿಮ ಘಟ್ಟದಲ್ಲೇ ಕಾಳಿಂಗ ಸರ್ಪ ಅಪರೂಪದ ಉರಗ. ಅಳಿವಿನ ಅಂಚಿನಲ್ಲಿ ಇರುವ ಈ ಉರಗ ಸಂತಾನದ ಅಭಿವೃದ್ಧಿಗೆ ಪಿಲಿಕುಳ ವಿಶೇಷ ಪ್ರಯತ್ನ ನಡೆಸಿದೆ. ಕೃತಕವಾಗಿ ಕಾವು ನೀಡಿ ಮರಿ ಮಾಡುವ ಇಂತಹ ಪ್ರಯೋಗ ವಿಶ್ವದಲ್ಲೇ ಪ್ರಥಮವಾಗಿತ್ತು. ಇದೀಗ ಮತ್ತೊಂದು ಪ್ರಯತ್ನವು ಯಶಸ್ಸು ಕಂಡಿದ್ದು, ಕಾಳಿಂಗ ಸರ್ಪದ ಸಂತಾನೋತ್ಪತ್ತಿ ಬಗ್ಗೆ ಅಧ್ಯಯನಕ್ಕೆ ವಿಶೇಷ ಕೇಂದ್ರವನ್ನು ಪಿಲಿಕುಳ ಆರಂಭಿಸಿದೆ. ಎಲ್ಲ ಮೊಟ್ಟೆಯಿಂದ ಮರಿ ಹೊರಬರುವ ಪ್ರಕ್ರಿಯೆಯನ್ನ ದಾಖಲಿಸಲಾಗಿದ್ದು, ಉರಗ ಪ್ರಪಂಚದಲ್ಲೇ ಇದೊಂದು ಅಪೂರ್ವ ಅಧ್ಯಯನವಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ನಮ್ಮ ಪಿಲಿಕುಳ ಜೈವಿಕ ಉದ್ಯಾನದಲ್ಲಿ ಪ್ರಾಣಿಗಳ ಸಂಖ್ಯೆ ಇದು ನಮಗೆ ಒಂದು ಗುಣಾತ್ಮಕ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡ್ತವೆ. ಕೆಲವು ಝೂಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಪ್ರತಿಯೊಂದು ಹಾವಾಗಲಿ, ಹುಲಿ ಆಗಲಿ, ಚಿರತೆ ಆಗಲಿ, ಸಿಂಹ ಆಗಲಿ, ಪ್ರತಿ ಪ್ರಾಣಿಗಳು ಸಹ ಇಲ್ಲಿ ಆಗ್ತದೆ. ಅದಕ್ಕೆ ಬೇಕಾದಂಥ ಒಂದು ಹ್ಯಾಬಿಟೇಟನ್ನು ಕ್ರಿಯೇಷನ್ ಮಾಡಿದೆ. ಅದು ಕಾಡಿನಲ್ಲಿ ಹೇಗಿರ್ತದೆ ಅದು ಅದೇ ರೀತಿ ಒಂದು ಕಾಡನ್ನು ಮಾಡಿ ವಿಶಾಲವಾದ ಜಾಗದಲ್ಲಿ ಪ್ರಾಣಿಗಳನ್ನು ಇಲ್ಲಿ ಇಟ್ಟಿದ್ದೇವೆ. ಅದರಿಂದ ಈ ನಮ್ಮ ಸಕ್ಸಸ್ಸಿಗೆ ಕಾರಣ ಆಗಿದೆ ಅಂತ ತಿಳ್ಕೊಳ್ತೇವೆ. ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದಂತಹ ಕೇಂದ್ರ ಇದು. 2011ರಲ್ಲಿ ಮೊದಲ ಬಾರಿಗೆ ಈ ರೀತಿಯ ಪ್ರಯೋಗ ಮಾಡಿದ್ರು. ಆಗ 80 ಮರಿಗಳು ಹೊರಬಂದಿದ್ವು. ಇಲ್ಲಿ ಪಿಲಿಕುಳ ಬಯಾಲಜಿಕಲ್ ಪಾರ್ಕನ್ನು ಸೆಂಟ್ರಲ್ ಝೂ ಅಥಾರಿಟಿಯಿಂದ ನಾವು ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್ ಅಂತೇಳಿ ರೆಕಗ್ನೈಸ್ ಆಗಿದೆ. ಇದು ನಮ್ಮ ದೇಶದಲ್ಲಿ ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್ ಇಲ್ಲಿ ಏಕೈಕ ಪಿಲಿಕುಳ ಬಯಾಲಜಿ ಪಾರ್ಕಲ್ಲಿ ಇರುವಂಥದ್ದು. ಸರಿ, ನಾವು ಇಲ್ಲಿ ಕಳೆದ ವರ್ಷ ಮುಂಚಿನ ವರ್ಷ ಒಮ್ಮೆ ಕಿಂಗ್ ಕೋಬ್ರಾ ಬ್ರೀಡ್ ಮಾಡಿ ಸಕ್ಸಸ್ ಆಗಿದ್ದಾವೆ ಇಲ್ಲಿ. ಹಾಗೆ ಈ ಸರ್ತಿ ನಮಗೆ ಒಂದು ಕಿಂಗ್ ಕೋಬ್ರಾದ ಮೊಟ್ಟೆಗಳು ಸಿಕ್ಕಿದ್ದವು. ಅದು ಅಲ್ಲಿ ಕೆಲವು ಪ್ರಿಡೇಟರ್ಸ್ ಅಂತೇಳಿ ಅದರ ಮೊಟ್ಟೆ ಅಂತ ಹಾಳಾಗುವ ಒಂದು ಮೊಟ್ಟೆಯನ್ನು ನಾವೆಲ್ಲನ್ನು ರೆಸ್ಕ್ಯೂ ಮಾಡಿ ಇಲ್ಲಿ ತಂದು ಆರ್ಟಿಫಿಷಿಯಲ್ ಇಂಕ್ಯುಬೇಷನ್ ಮಾಡಿ ಅದಕ್ಕೆ ಬೇಕಾದ ಮೊಟ್ಟೆಗಳಿಗೆ ಬೇಕಾದ ವಾತಾವರಣ ಕೊಟ್ಟು ಅದನ್ನು ಇಲ್ಲಿ ಮರಿ ಮಾಡಿಸಿದ್ವಿ. 37 ಮೊಟ್ಟೆಯಿಂದ ನಮಗೆ 36 ಮರಿಗಳು ಸಿಕ್ಕಿರುತ್ತದೆ. ಹಾಗೆ ಈ ಮರಿಗಳು ಈಗ ಆರೋಗ್ಯಕರ ಇದೆ. ಅದನ್ನು ನಾವು ಇಲ್ಲಿ ಸ್ವಲ್ಪ ದಿನ ಸಾಕಿ ಬೆಳೆದು ಮತ್ತು ಅದರ ಕಿಂಗ್ ಕೋಬ್ರಾದ ಹ್ಯಾಬಿಟಾಟ್ ಎಲ್ಲಿದೆ ಅಲ್ಲಿಗೆ ನಾವು ರಿಲೀಸ್ ಮಾಡ್ತೀವಿ. ಪ್ರಾಣಿ ಸಂಗ್ರಹಾಲಯದಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಯೋಕೆ ಪಿಲಿಕುಳ ಜೈವಿಕ ಉದ್ಯಾನದಲ್ಲಿ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ನೆರವಿನಿಂದ ಕಾಳಿಂಗ ಸರ್ಪಗಳ ಸಂತಾನೋತ್ಪತ್ತಿ ಕೇಂದ್ರವನ್ನ ತೆರೆಯಲಾಗಿದೆ. ಈ ಹಿಂದೆ ಜನಿಸಿದ್ದ 80 ಮರಿಗಳನ್ನ 1 ವರ್ಷಗಳ ಕಾಲ ಸಾಕಿ ಬಳಿಕ ಅರಣ್ಯಕ್ಕೆ ಬಿಡಲಾಗಿತ್ತು. ಇದೀಗ ಈ ಮರಿಗಳು ಕೂಡ ಕೆಲ ದಿನಗಳ ಬಳಿಕ ಅರಣ್ಯ ಸೇರಲಿವೆ. ಇನ್ನು ಉರಗ ಪ್ರಿಯರಿಗೆ ಮಾಹಿತಿ ನೀಡುವ ವೈಜ್ಞಾನಿಕ ಅಧ್ಯಯನದ ಗ್ರಂಥವನ್ನು ಶೀಘ್ರದಲ್ಲೇ ಪ್ರಕಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಅಳಿವಿನಂಚಿನಲ್ಲಿರುವ ಕಾಳಿಂಗ ಸರ್ಪವನ್ನ ಉಳಿಸೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿರೋದು ವಿಶೇಷ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್. ಕೃತಕ
ಕೃತಕ ಕಾವು ಕೊಟ್ಟು ಮರಿ ಮಾಡೋದು ನಿಜಕ್ಕೂ ಅಪರೂಪವೇ ಸರಿ. ಪಿಲಿಕುಳದಲ್ಲಿ ಸರ್ಪ ಸಂತತಿ ಇನ್ನಷ್ಟು ವೃದ್ಧಿಸಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.